ನಮಸ್ಕಾರ ಕರ್ನಾಟಕ. ನೀವು ತಮ್ಮನೇಲಿ ನೋಡಿದಂಗೆ ತುಂಬಾ ಜನಕ್ಕೆ ಪಿಸಿಒಡಿ ಪ್ರಾಬ್ಲಮ್ ಉಂಟು. ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್. ಕೆಲವರು ಪಿಸಿಒಎಸ್ ಅಂತ ಹೇಳ್ತಾರೆ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಪಿಸಿಒಡಿ ಪಿಸಿಒಎಸ್ ಬೇರೆನಾ, ಸೇಮಾ, ಡಿಫ್ರೆಂಟಾ, ಏನಪ್ಪ, ಏನು ಎತ್ತ, ಎಲ್ಲ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಜಾಸ್ತಿ ಡೀಟೇಲ್ ಆಗಿ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗುವಂತೆ ನಾನು ಹೇಳಲ್ಲ. ಜಸ್ಟ್ ಇದಕ್ಕೆ ಟ್ರೀಟ್ಮೆಂಟ್ ಏನು, ಟ್ರೀಟ್ಮೆಂಟ್ ಅಲ್ಲಿ ನಾವು ವೆಯ್ಟ್ ಲಾಸ್ ಹೇಗೆ ಮಾಡಬಹುದು, ಯಾವ್ದಾಗಿ ಒಂದು ಪರ್ಟಿಕ್ಯುಲರ್ ನಾವು ಡಯಟ್ ಫಾಲೋ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೇನೆ. ಸೊ ಈ ಒಂದು ಪೇಜ್ಗೆ ಹೊಸತ್ತಾಗಿದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಒಂದು ಬೆಲ್ ಐಕಾನ್ ಕೂಡ ಒತ್ಬಿಡಿ. ಕೆಳಗೆ ಒಂದು ರೆಡ್ ಬಟನ್ ಉಂಟಲ್ಲ, ಸಬ್ಸ್ಕ್ರೈಬ್ ಅನ್ನು ಒತ್ಬಿಡಿ. ನಾನು ಡಾಕ್ಟರ್ ನಿರಂಜನ್ ಸಮಾನಿ, ಮಂಗಳೂರು ಹುಡುಗ, ಕರ್ನಾಟಕದವನು. ಸೊ ಇವತ್ತಿನ ವಿಡಿಯೋ ಪಿಸಿಒಎಸ್ ಪಿಸಿಒಡಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪಿಸಿಒಡಿ ಪಿಸಿಒಎಸ್ ಇದೆರಡು ಡಿಫ್ರೆಂಟ್ ಪದಗಳ ಅಲ್ಲ ಸೇಮ್ ಪದಗಳ ಏನು? ಸೊ ತುಂಬಾ ಕನ್ಫ್ಯೂಷನ್. ಸೊ ನಿಮ್ಗೆ ಸಿಂಪಲ್ ಆಗಿ ಒಂದು ಹೇಳ್ಬೇಕಾದ್ರೆ ಪಿಸಿಒಡಿ ಆರ್ ಪಿಸಿಒಎಸ್ ಎರಡು ಸೇಮೇ, ಡಿಫ್ರೆಂಟ್ ಏನಲ್ಲ. ಎರಡದು ಅರ್ಥನೂ ಸೇಮು, ಎರಡದು ಮೀನಿಂಗ್ ಕೂಡ ಸೇಮೆ. ಸೊ ಪಿಸಿಒಡಿ ಅಂದ್ರೆ ಏನಪ್ಪ, ಏನಾಗುತ್ತೆ ಹುಡುಗಿಯರ ಗರ್ಭಕೋಶದಲ್ಲಿ, ಯಾಕೆ ಅದೊಂದು ತುಂಬಾ ಪಾಪ್ಯುಲರ್ ಆಗಿ ತುಂಬಾ ಜನ ಕೇಳ್ತಾರೆ ಪಿಸಿಒಡಿ ಬಂದಾಗ ಏನ್ ಮಾಡ್ಬೇಕು ಅಂತ. ಸೊ ಪಿಸಿಒಡಿ ಏನಾಗುತ್ತೆ ಅಂದ್ರೆ, ನಮ್ಮ ಗರ್ಭಕೋಶ ಇರುತ್ತಲ್ಲ, ಇದೊಂದು ಗರ್ಭಕೋಶದಲ್ಲಿ ಟ್ಯೂಬ್ ತರ ಇರುತ್ತೆ, ಅದಕ್ಕೆ ನಾವು ಫ್ಯಾಲೋಪಿಯನ್ ಟ್ಯೂಬ್ ಅಂತ ಹೇಳ್ತೇವೆ. ಫ್ಯಾಲೋಪಿಯನ್ ಟ್ಯೂಬ್ ನೆಕ್ಸ್ಟ್ ಬರುತ್ತೆ ಓವರೀಸ್ ಅಂತ. ಆ ಓವರೀಸ್ ಇಸ್ ಅ ರೀಸನ್ ಹಾರ್ಮೋನ್ಸ್ ಸೆಕ್ರೆಟ್ ಮಾಡೋದು. ನಮ್ಮ ಹುಡುಗಿಯರಲ್ಲಿ ಬೋನ್ಸ್ ಇದು ಗಟ್ಟಿಯಾಗಿರ್ಬೇಕು, ಇಲ್ಲಾಂದ್ರೆ ಮೂಡ್ ಸ್ವಿಂಗ್ಸ್ ಆಗಬಾರ್ದು, ಇಲ್ಲಾಂದ್ರೆ ಹಾರ್ಮೋನ್ಸ್ ನಾರ್ಮಲ್ ಅಲ್ಲಿ ಸೆಕ್ರೆಟ್ ಆಗಬೇಕು, ಅವ್ರ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ಬೇಕಾದ್ರೆ ಇದೊಂದು ಓವರ್ಸ್ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ 14th ಡೇ ಆಫ್ ದ ಸೈಕಲ್ ಓವ್ಯುಲೇಷನ್ ಆಗುತ್ತೆ, ಇಲ್ಲಿಂದ ಓಮ್ ರಿಲೀಸ್ ಹಾಕೊಂಡ್ ಬರುತ್ತೆ. ಇಫ್ ದರ್ ಇಸ್ ಸೆಕ್ಷುವಲ್ ಇಂಟರ್ಕೋರ್ಸ್, ಅದು ಏನಾಗುತ್ತೆ, ಇಟ್ ಫ್ಯೂಸಸ್ ವಿತ್ ಸ್ಪರ್ಮ್ ಅಂಡ್ ಗೆಟ್ಸ್ ಇಂಪ್ಲಾಂಟೆಡ್. ನಮ್ಮ ಯೂಟ್ರಸ್ ವಾಲ್ಗೆ ಇಂಪ್ಲಾಂಟ್ ಆಗಿ ಇಂಪ್ಲಾಂಟೇಷನ್ ಪ್ರೊಸೆಸ್ ಆಕೋಸ್ ಅಂಡ್ ದಟ್ ಇಸ್ ಅ ಪ್ರೆಗ್ನೆನ್ಸಿ ಪ್ರೊಸೆಸ್. ಸೊ ಇನ್ ಕೇಸ್ ಸ್ಪರ್ಮ್ ಮತ್ತೆ ಇದು ಓಮ್ 14th ಡೇಗೆ ಅದು ಅಲ್ಲಿ ಫ್ಯೂಸ್ ಆಗದಿದ್ದರೆ, it will go and gets attached to the lining of the endometrium. So then it gets shedded off every month. That is called as periods. ನಮ್ಗೆ ತಿಂಗಳು ಮುಟ್ಟು ಹೇಳ್ತೀವಲ್ಲ, ಇದು ಪೀರಿಯಡ್ಸ್. ಸೊ ಏನಾಗುತ್ತೆ ಅಂದ್ರೆ, ಈ ಒಂದು ಅಂಡಾಶಯಲ್ಲಿ ಸಿಸ್ಟ್ ನೀರ್ಗುಳ್ಳೆ ತರ ಒಂದಾಗುತ್ತೆ. ಓಕೆ, ಸೊ ಇದ್ರ ಕಾರಣದಿಂದ ಕೆಲವು ಹಾರ್ಮೋನ್ಸ್ ಕರೆಕ್ಟ್ ಆಗಿ ಸೆಕ್ರೆಟ್ ಆಗಲ್ಲ. ಆ ಕಾರಣದಿಂದ ತುಂಬಾ ಸಿಂಪ್ಟಮ್ಸ್ ಅಂದ್ರೆ ಮುಖದಲ್ಲಿ ಫುಲ್ ಫೇಶಿಯಲ್ ಹೇರ್ ಬರೋದು, ಮುಖದಲ್ಲಿ ಕೂದಲು ಬರೋದು, ಥಿನ್ನಿಂಗ್ ಆಫ್ ದ ಸ್ಕ್ಯಾಲ್ಪ್ ಹೇರ್, ಈ ಸ್ಕ್ಯಾಲ್ಪ್ ಹತ್ರ ಫುಲ್ ತಿನ್ನಾಗಿ ಹೋಗ್ಬಿಡುತ್ತೆ, ಪಿಂಪಲ್ಸ್ ಬರುತ್ತೆ, ಓವರ್ ವೇಟ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ತುಂಬಾ ಒಂದು ಪ್ರೆಗ್ನೆನ್ಸಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪ್ರೆಗ್ನೆಂಟ್ ಆಗ್ಲಿಕ್ಕೆ ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ. ಆಗಲ್ಲ ಅಂತಲ್ಲ, ಡೆಫಿನೆಟ್ಲಿ ಆಗ್ತಾರೆ ಪ್ರೆಗ್ನೆಂಟ್, ಬಟ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ. ಅಫ್ಕೋರ್ಸ್ ಯು ಟು ಕನ್ಸಲ್ಟ್ ಯುವರ್ IVF ಗೈನಕಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ದಿಸ್ ಇಸ್ ಶಾರ್ಟ್ ಆಗಿ ಒಂದು ಪಿಸಿಒಡಿ ಬಗ್ಗೆ. ಈಗ ಮುಖ್ಯವಾದ ಒಂದು ಏನ್ ಹೇಳ್ತಾರೆ, ಎಲ್ಲರೂ ಕಾದಿರುವಂತಹ ಒಂದು ಕ್ವೆಶನ್ ಏನಂದ್ರೆ, ಇದಕ್ಕೊಂದು ಟ್ರೀಟ್ಮೆಂಟ್ ಉಂಟಾ ಇಲ್ಲ ಸರ್ ಅಂತ. ಓಕೆ, ಡೆಫಿನೆಟ್ಲಿ ಇದಕ್ಕೊಂದು ಟ್ರೀಟ್ಮೆಂಟ್ ಏನಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಓಕೆ, ಏನ್ ಮಾಡ್ಬೇಕಂದ್ರೆ, ಅಫ್ಕೋರ್ಸ್ ನೋಡಿ, ನಾವೆಲ್ಲ ಹೊರಗಡೆ ಹೋಗ್ತೀವಿ, ಪಾನಿಪುರಿ, ಪಿಜ್ಜಾ, ಬರ್ಗರ್ ಎಲ್ಲ ಜಂಕ್ ಫುಡ್ ಎಲ್ಲ ಹೊರಗಡೆ ನಾವು ತಿಂತೀವಿ, ಜಾಸ್ತಿ ಆಯಿಲಿ, ಫ್ರೈಡ್, ಖಾರದ್ದು, ಸ್ಪೈಸಿ ಐಟಮ್ಸ್ ಎಲ್ಲ. ಸೊ ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಓಕೆ, ಮನೆಯಲ್ಲಿ ತಿನ್ಬೇಕಪ್ಪ, ನಾನು ತಿನ್ನಲ್ಲ ಅಂತ ಹೇಳಲ್ಲ. ವಾರದಲ್ಲಿ ಒಮ್ಮೆ ಇಲ್ಲ 2 ವಾರಕ್ಕೊಮ್ಮೆ ಹಾಗೆ ಜಸ್ಟ್ ಹೋಗಿ 10 ದಿನಕ್ಕೊಮ್ಮೆ ಜಸ್ಟ್ ಹೋಗಿ ತಿಂದು ಬನ್ನಿ, ನೋ ಪ್ರಾಬ್ಲಮ್. ಬಟ್ ಸ್ವಲ್ಪ ಮಾಡರೇಟ್ ಅಲ್ಲಿ ತಿನ್ಕೊಳ್ಬೇಕು. ಓಕೆ, ಇದೊಂದು. ಸೆಕೆಂಡ್ ಏನಂದ್ರೆ, ವೆರಿ ಇಂಪಾರ್ಟೆಂಟ್, ಎಕ್ಸರ್ಸೈಸ್, ರೆಗ್ಯುಲರ್ ಎಕ್ಸರ್ಸೈಸ್. ನಾನು ನಿಮ್ಗೆ ಹೋಗಿ ಜಿಮ್ ಅಲ್ಲಿ ವೇಟ್ ಲಿಫ್ಟ್ ಮಾಡಿ, ಅಲ್ಲ ಜಿಮ್ಗೆ 10,000 ಕೊಡಿ, ಅಲ್ಲಿ ಹೋಗಿ ವರ್ಕೌಟ್ ಮಾಡಿ ಹಾಗೆ ಏನ್ ಹೇಳಲ್ಲ. ಮನೆಯಲ್ಲೇ ಜಸ್ಟ್ ವಾಕಿಂಗ್ ಮಾಡೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ಇಲ್ಲ ಸ್ಟೆಪ್ಸ್ ಅನ್ನ ನೆಟ್ಕೊಳ್ಳೋದು, ಕೆಳಗೆ ಬರೋದು, ಇದನ್ನೆಲ್ಲ ಜಸ್ಟ್ ಮಾಡ್ಕೊಂಡ್ರೆ ಮೋರ್ ದೆನ್ ಸಫಿಷಿಯಂಟ್. ಥರ್ಡ್, ಡಯಟ್. ಏನ್ ಮಾಡ್ಬೇಕಂದ್ರೆ, ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಅಂಶವನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಸೋಯಾ ಆಗಿರ್ಲಿ, ಬೀನ್ಸ್ ಆಗಿರ್ಲಿ, ಫಿಶ್, ಎಗ್, ಇದನ್ನೆಲ್ಲ ಜಾಸ್ತಿ ಮಾಡ್ಕೊಳ್ಬೇಕು. ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಅಂದ್ರೆ ಕಂಪ್ಲೀಟ್ ಆಗಿ ಬಿಡೋದಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಶುಗರ್ ಅಂಶ ಎಲ್ಲ ಉಂಟಲ್ಲ, ಶುಗರ್, ಸ್ವೀಟ್ಸ್ ಎಲ್ಲ ಕಡಿಮೆ ಮಾಡ್ಕೊಳ್ಬೇಕು. ಸ್ವಲ್ಪ ಕಂಪ್ಲೀಟ್ ಆಗಿ ಬಿಡುದಂತಲ್ಲ, ಸ್ವಲ್ಪ ಕಡಿಮೆ. ಸೊ ಇದು ಆಕ್ಚುಲಿ ಬೇಸಿಕ್ಸ್ ಟ್ರೀಟ್ಮೆಂಟ್. ಇದನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ 80 to 85% ನಿಮ್ಮ ಪೀರಿಯಡ್ಸ್ ಒಂದ್ ತಿಂಗಳಲ್ಲೇ ರೆಗ್ಯುಲರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ 60 kilos 65 kilos ನೀವು ವೇಟ್ ಲಾಸ್ ಮಾಡ್ಕೊಂಡ್ರೆ, ಒಂದು 50-55 ಹಂಗ್ ಬಂದ್ರೆ ನೀವು, ಅಕಾರ್ಡಿಂಗ್ ಟು ಯುವರ್ ಬಾಡಿ ಹೈಟ್ ಅಂಡ್ ಎವ್ರಿಥಿಂಗ್, BMI ಪ್ರಕಾರದಲ್ಲಿ. ಸೊ ಡೆಫಿನೆಟ್ಲಿ ನಿಮ್ಮದೊಂದು ಏನ್ ಹೇಳ್ತೀರಿ, ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿ, ಎಲ್ಲ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಮಾಡ್ಕೊಂಡು, ಸೊ ಟೆನ್ಷನ್ ಇರಲ್ಲ. ಯುಲ್ ಬಿ ಲೈಕ್ ಅ ನಾರ್ಮಲ್ ಪರ್ಸನ್ ಓನ್ಲಿ. ನಾರ್ಮಲ್ ಇದ್ದೀರಾ, ಬಟ್ ಜಸ್ಟ್ ಇದೊಂದು ಸಿಂಪ್ಟಮ್ಸ್ ಏನಿರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ. ಸೊ ದಿಸ್ ಇಸ್ ಅ ಬೇಸಿಕ್ ಅದಕ್ಕೆ ಒಂದು ಟ್ರೀಟ್ಮೆಂಟ್. ಇನ್ನೊಂದು ಟ್ರೀಟ್ಮೆಂಟ್ ಏನಂದ್ರೆ, ನೀವು ಗೈನಕಾಲಜಿಸ್ಟ್ ಹತ್ರ ಹೋಗ್ತೀರಾ, ಇಲ್ಲಾಂದ್ರೆ IVF ಸ್ಪೆಷಲಿಸ್ಟ್ ಹತ್ರ ಹೋಗ್ತೀರಾ. ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ, ಸ್ಟಾರ್ಟ್ ಯುವರ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ಸೊ ಅದನ್ನೆಲ್ಲ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಸ್ಟಾರ್ಟ್ ಮಾಡ್ಕೊಂಡು
3 months ಕೋರ್ಸ್ ಇರುತ್ತೆ. ಸೊ ದಟ್ ದೇ ವಿಲ್ ರೆಗ್ಯುಲರೈಸ್ ಯೋರ್ ಪೀರಿಯಡ್ಸ್. ಓಕೆ, ಸೊ ಇದ್ರಲ್ಲಿ ಸಿಂಪ್ಟಮ್ಸ್ ಅಂದ್ರೆ ಮೇನ್ಲಿ ಅದೇ ಪೀರಿಯಡ್ಸ್ ಆಗಲ್ಲ 6 months 7 months 1 month ವರೆಗೆ ಪೀರಿಯಡ್ಸ್ ಆಗಲ್ಲ. ಸೊ ದಿಸ್ ಇಸ್ ಅ ವೆರಿ ಕಾಮನ್ ಸಿಂಪ್ಟಮ್. ಬಾಕಿ ನಾನು ಹೇಳಿದೆ ನಿಮಗೆ, ತಲೆ ಕೂದಲು, ಥಿನ್ನಿಂಗ್ ಆಫ್ ದ ಸ್ಕ್ಯಾಲ್ಪ್ ಹೇರ್, ಪಿಂಪಲ್ಸ್, ಓವರ್ ವೇಟ್, ಆಲ್ ದ ಸಿಂಪ್ಟಮ್ಸ್. ಓಕೆ, ನಾವು ಕಮಿಂಗ್ ಟು ದ ಎಂಡಿಂಗ್ ಆಫ್ ದ ವಿಡಿಯೋ, ಅದೇನಂದ್ರೆ ಡಯಟ್ ಏನ್ ಮಾಡ್ಕೊಳ್ಬೇಕಪ್ಪ, ಹೆಂಗ್ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಂತ. ನೋಡಿ, ಸೆಡೆಂಟ್ರಿ ವರ್ಕರ್, ಸೆಡೆಂಟ್ರಿ ವಿಮೆನ್, ಸೆಡೆಂಟ್ರಿ ಮೆನ್, ನೋಡಿ ನೀವು ಇಷ್ಟು ಹಣ ಖರ್ಚು ಮಾಡ್ಕೊಳ್ತೀವಿ ಹೊರಗಡೆ ಬಟ್ಟೆಗೆ, ಅಂದ್ರೆ ಹೊರಗೆ ಹೋದ್ರೆ ಒಂದು ಕಮ್ಮಿಯಲ್ಲಿ ಒಂದು 500-600 ರೂಪಾಯಿ ಖರ್ಚಾಗಿ ಹೋಗುತ್ತಪ್ಪ. ಸೊ ಐ ವುಡ್ ಆಲ್ವೇಸ್ ಆಸ್ಕ್ ಯು ಟು ಆಲ್ವೇಸ್ ನಿಮ್ಮ ಹತ್ರ ಒಂದು ವಿನಂತಿ ಏನಂದ್ರೆ, ಒಂದು ಒಳ್ಳೆ ಡಯಟಿಷಿಯನ್ಗೆ ನೀವು ಏನು ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಳ್ಳಿ. ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಒಂದು ಸೂಕ್ತವಾದ ಒಂದು ಏನ್ ಹೇಳ್ತಾರೆ ಡಯಟ್ ಪ್ಲಾನ್, ನಿಮ್ಗೆ ನಿಮ್ಮ ದೇಹಕ್ಕೆ ತಕ್ಕಂತಹ ಒಂದು ಡಯಟ್ ಪ್ಲಾನ್ ಅನ್ನ ಅವರು ಪ್ಲಾನ್ ಮಾಡ್ಕೊಂಡು ನಿಮ್ಗೆ ಕೊಡ್ತಾರೆ. ಸೊ ಅದು ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಓಕೆ, ದಟ್ ಒನ್ ಥಿಂಗ್ ಮಾಡ್ಬೋದು. ಇಲ್ಲಾಂದ್ರೆ ಏನಂದ್ರೆ ನೋಡಿ, ಸೆಡೆಂಟ್ರಿ ವರ್ಕರ್ ಅಂದ್ರೆ ನಾರ್ಮಲ್ ನಾವು ಒಂದು ವರ್ಕ್ ಮಾಡುವವರೆಲ್ಲ ಒಂದು ಅಪ್ರಾಕ್ಸಿಮೇಟ್ ಆಗಿ 2500 to 2700 ಕಿಲೋ ಕ್ಯಾಲರೀಸ್ ಆಫ್ ನಾವು ಇಂಟೆಕ್ ಮಾಡ್ತೀವಿ, ಅಂದ್ರೆ ಊಟ ಮಾಡ್ತೀವಿ ಅಂತ. ಸೊ ಇದಕ್ಕಿಂತ ಕಡಿಮೆ ನಾವು ಸೇವಿಸಿದರೆ ಪ್ಲಸ್ ಎಕ್ಸರ್ಸೈಸ್ ಮಾಡಿದರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಇದೇ ಆಗು ಮತ್ತೆ ಇದಕ್ಕಿಂತ ಜಾಸ್ತಿ ನಾವು ಊಟ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ವೆಯ್ಟ್ ಗೇನ್ ಆಗುತ್ತೆ. ದಿಸ್ ಇಸ್ ಕಾಮನ್ ಸೆಪ್ಟ್. ಎನಿಥಿಂಗ್ ಬಿಲೋ 2500 ನಿಮ್ಮ ಸೆಡೆಂಟ್ರಿ ಪ್ರಕಾರ, anything below 2500 kilocalories is weight loss, above that is weight gain. ಓಕೆ, ಈಗ ಕೆಲವೊಂದು ಆಹಾರ ನಮ್ಗೆ ಹೇಳ್ಬೋದು, ಬೆಳಗ್ಗೆ ಬರೀ ಹೊಟ್ಟೆಗೆ ಚಿಯಾ ಸೀಡ್ಸ್ ಅನ್ನ ತಗೊಳ್ಳೋದು, ಪ್ಲಸ್ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳೋದು, ಸೋಯಾ, ವೆಜಿಟೇಬಲ್ಸ್ ಇದನ್ನ ಜಾಸ್ತಿ ಮಾಡ್ಕೊಳ್ಳೋದು, ಖಾರದ ಅಂಶ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು, ಎಣ್ಣೆ, ಫ್ರೈಡ್ ಐಟಮ್ಸ್, ಡಾಮಿನೋಸ್ ಪಿಜ್ಜಾ, ಮೆಕ್ಡೊನಾಲ್ಡ್ಸ್, ಬರ್ಗರು, KFC ಎಲ್ಲ ಕಡಿಮೆ ಮಾಡ್ಕೊಂಡು 1 month ಜಸ್ಟ್ ಎಲ್ಲ ಕಡಿಮೆ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಪೀರಿಯಡ್ಸ್ ರೆಗ್ಯುಲರೈಸ್ ಆಗುತ್ತೆ, ನಿಮ್ಗೆ ಟೆನ್ಷನೇ ಇರಲ್ಲ. ಓಕೆ, ಸೊ ಏನ್ ಹೇಳ್ತೀವಿ ನಾವು, ಗ್ರೀನ್ ಟೀ ಆಗಿರ್ಲಿ, ಅಲ್ಲ ಚಿಯಾ ಸೀಡ್ಸ್ ಆಗ್ಲಿ, ಪ್ರೋಟೀನ್ಸ್ ಜಾಸ್ತಿ, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ, ಮತ್ತೆ ಹೇಳ್ದಲ್ಲ ನಿಮ್ಮ ಕ್ಯಾಲರೀಸ್ ಅನ್ನು ನೀವು ಕೌಂಟ್ ಮಾಡ್ಕೊಳ್ಬೇಕು. ನೀವು ಎಷ್ಟು ತಿಂತಿದ್ದೀರಾ ಅಂತ ನೀವು ಕೌಂಟ್ ಮಾಡ್ಕೊಂಡ್ರೆ, ಎಷ್ಟು ರೈಸ್ ತಿಂತೀರಾ, ಎಷ್ಟು ಫ್ರೂಟ್ಸ್ ತಿಂತಿದ್ದೀರಾ, ಫ್ರೂಟ್ಸ್ ಅಲ್ಲಿ ಎಷ್ಟು ಕ್ಯಾಲರೀಸ್ ಉಂಟು, ರೈಸ್ ಎಷ್ಟು ಕ್ಯಾಲರೀಸ್, ಸ್ವಲ್ಪ ಕಷ್ಟವಾಗಬಹುದು, ಸ್ವಲ್ಪ ಒಂದು 1-2-3 ದಿವಸ ಕಷ್ಟ ಆಗ್ಬಹುದು, ಬಟ್ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ. ನಮ್ಮ ಹೆಲ್ತ್ ಬಂದ ಮೇಲೆ ಸ್ವಲ್ಪ ನಾವು ಗಮನ ಕೊಡಲೇಬೇಕಾಗುತ್ತೆ. ಸೊ ಇದಕ್ಕೆ ಬೇರೆ ಏನು ದಾರಿ ಇಲ್ಲ. ಸೊ ಇದನ್ನ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನಿಮ್ಮ ವೆಯ್ಟ್ ಲಾಸ್ ಆಗಿ ಆಗುತ್ತೆ 1 month ಅಲ್ಲಿ. ನಿಮ್ಗೆ ಕಸ್ಟಮೈಸ್ ಆಗಿ ಸ್ಪೆಸಿಫಿಕ್ ಆಗಿ ಒಂದು ಪ್ರಾಪರ್ ಡಯಟೇ ಬೇಕಂದ್ರೆ ನಾನು ಒಂದು ಹೊಸತು ವಿಡಿಯೋ ಮಾಡ್ಕೊಳ್ತೀನಿ. ಅದನ್ನ ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಒಂದು ಹೊಸ ಡಯಟ್ ಪ್ಲಾನ್ ಕೊಡಿ ಅಂತ ನಾನು ಡೆಫಿನೆಟ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಳ್ತೀನಿ. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಇದೊಂದು ಸಿಂಪಲ್ ಆಗಿ ಒಂದು ಏನ್ ಹೇಳ್ತೀರಿ ಕ್ಯಾಶುವಲ್ ಆಗಿ ಒಂದು ಜಸ್ಟ್ ನಾನು ವಿಡಿಯೋ ಮಾಡ್ಕೊಂಡೆ, ಬಿಕಾಸ್ ಇಟ್ಸ್ ವೆರಿ ಈಸಿ ಟು ಕಂಟ್ರೋಲ್ ಏನ್ ಹೇಳ್ತೀರಿ ವೆಯ್ಟ್, ಇಫ್ ಎಟ್ ಆಲ್ ಯು ಕ್ಯಾನ್ ಕಂಟ್ರೋಲ್ ಯೋರ್ ಡಯಟ್. ಸೊ ಎಲ್ಲ ಇಲ್ಲಿರೋದು, ಇಫ್ ಯು ಕ್ಯಾನ್ ಮೇಕ್ ಅಪ್ ಯುವರ್ ಮೈಂಡ್, ಎಲ್ಲ ಸಾಧ್ಯ ಉಂಟು. ಸೊ ಈ ಒಂದು ವಿಡಿಯೋನ ಇದ್ಲಿಕ್ಕೆ ಮುಕ್ತಾಯ ಮಾಡ್ತೀನಿ ನಾನು. ಸೊ ನಿಮ್ಗೆ ಹೊಸ ವಿಡಿಯೋ ಬೇಕಾದ್ರೆ ಡಯಟ್ ಪ್ಲಾನ್ ಬಗ್ಗೆ ಎಕ್ಸಾಕ್ಟ್ ಆಗಿ ಒಂದು ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಒಂದು ಕಾಮೆಂಟ್ ಹಾಕಿ ಡಯಟ್ ಅಂತ, ಡೆಫಿನೆಟ್ಲಿ ನಾನು ಒಂದು ಹೊಸ ವಿಡಿಯೋ ತರ್ಕೊಂಡ್ ಬರ್ತೇನೆ. ನಾನು ಡಾಕ್ಟರ್ ನಿರಂಜನ್ ಸಾಮಾನಿ, ಕರ್ನಾಟಕದವನು, ಮಂಗಳೂರು ಹುಡುಗ. ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಇನ್ ದ ಎಂಡ್ ಐ ವಾಂಟ್ ಟೆಲ್ ಒನ್ ಥಿಂಗ್, ದಟ್ ಈಸ್ eat healthy, stay healthy, only positivity, no negativity. Until my next video comes, bye Karnataka, love you Tulunad.